ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಮಾನ್ಯ CM ಸಿದ್ದರಾಮಯ್ಯನವರು ಮತ್ತು CM DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಚೇರ್ಮನ್ರಾದ DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಕಾರ್ಯಕರ್ತರು, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತು ಮುಂಚೂಣಿ ಪದಾಧಿಕಾರಿಗಳು ನಾವೆಲ್ಲರೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಪ್ರತಿಭಟನೆಗೆ BJP ವಿರುದ್ಧ ಕೇಂದ್ರ ಸರ್ಕಾರ ಮಾಡಿರುವ ಈ ಧೋರಣೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಗೆದ್ದು BJPನಲ್ಲಿ ಹೋಗಿರುವ MP ಗಳು ಮತ್ತು ನಮ್ಮ JDS ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಇವಾಗ ಹಾಲಿ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು ಮುಂಚೆ ಕರ್ನಾಟಕದ ಪರವಾಗಿ ಕೇಳ್ತಾಯಿದ್ರು, ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದು ಕುಮಾರಸ್ವಾಮಿಯವರು ಕರ್ನಾಟಕದವರಾಗಿ 2 ಸತಿ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಜವಾಬ್ದಾರಿ ತುಂಬ ಇದೆ ಕರ್ನಾಟಕ ರಾಜ್ಯದ ಬಗ್ಗೆ. ಮತ್ತು ಅವ್ರ ಪಕ್ಷ BJP ಕಡೆ ಸೇರಿಕೊಂಡು ಅವರು ಕೂಡ BJPಯವ್ರ ಥರನೇ ಆಗಿದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಇದು ಎಲ್ಲ ಜನಸಾಮಾನ್ಯರ ಮೇಲೆ ಭಾರಿ ಇದಾಗಿದೆ, ಪರಿಣಾಮ ಆಗಿದೆ. ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಜೀವನ ನಡೆಸೋದಕ್ಕೆ ಇವಾಗ 100 ರೂಪಾಯಿ ಇದ್ದರೆ ಇವಾಗ 1000 ರೂಪಾಯಿ ಬೇಕಾಗಿದೆ BJP ಸರ್ಕಾರದಲ್ಲಿ. ಈ ರೀತಿ ಆದಾಗ ಜನರು ಯಾರನ್ನು ಕೇಳಬೇಕು? ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಲೆತ್ತಿ ತೋರಿಸ್ತಾ ಇದ್ದೀರಿ. ಇದಕ್ಕೆ BJPಯಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ.